ಖರೀದಿಯಲ್ಲಿ ಮೋಸವಾಗುತ್ತಿದೆ ಎಂದು ರೈತ ಸಂಘ ಮತ್ತು ಹಸಿರು ಸೈನ್ಯದಿಂದ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ನವೆಂಬರ್ 20ರಂದು ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರು ಸೇರಿಕೊಂಡು ಅಫ್ಜಲ್ಪುರ ಪಟ್ಟಣದ ಹೊರವಲಯದಲ್ಲಿ ಬರುವ ಹತ್ತಿ ಖರೀದಿ ಕೇಂದ್ರದ ಬದಿಯಲ್ಲಿ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರೈತರಿಗೆ ಒಂದು ವಾರದಿಂದ ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಆರಂಭವಾಗಿದೆ. ಆದರೆ ಖರೀದಿಯಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ. ಹಾಗಾಗಿ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಎಸ್ ಜಮಾದಾರ್ ಮಾತನಾಡಿ, ಹತ್ತಿ ತೇವಾಂಶ ಕಡಿಮೆ ಇದ್ದರೂ ಕೂಡ ದರ ಕಡಿಮೆ ಮಾಡಿ ಖರೀದಿ ಮಾಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಿಲ್ ಹಾಕುತ್ತಿಲ್ಲ. ಹಮಾಲಿ ತೂಕದ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಹಾಗಾಗಿ ರೈತರ ಖಾತೆಗೆ 2 ದಿನಗಳಲ್ಲಿ ಬಿಲ್ ಪಾವತಿಸಬೇಕು ಎಂದು ಮಾತನಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಸಂಜಯ್ ಕುಮಾರ್ ದಾಸರ್ ಮನವಿ ಪತ್ರ ಸ್ವೀಕರಿಸಿ ಹತ್ತಿ ಕೇಂದ್ರದೊಂದಿಗೆ ಚರ್ಚೆ ಮಾಡಿ ನ್ಯಾಯ ಒದಗಿಸಲಾಗುವುದು ಎಂದು ಹೇಳಿದರು. ಹೆದ್ದಾರಿಯಲ್ಲಿ 1 ಗಂಟೆಗಳ ಕಾಲ ಪ್ರತಿಭಟನೆಯಿಂದ ಸಂಚಾರವನ್ನು ಅಸ್ತವ್ಯಸ್ತಗೊಂಡಿತು. ಈ ಪ್ರತಿಭಟನೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಸಲ್ ಗೋಳೆ, ತಾಲೂಕು ಉಪಾಧ್ಯಕ್ಷ ದತ್ತು ಪೂಜಾರಿ, ಪ್ರಶಾಂತ್ ರಾಂಪಗೋಳೆ, ಅಬ್ದುಲ್ ಗುತ್ತೇದಾರ್, ಪ್ರಕಾಶ್ ಹಳಗುದೆ, ಸದ್ದಂ ಅತ್ತಾರ್, ಕಲ್ಯಾಣಿ ಚಲಗೇರಿ, ಆನಂದ್ ಬಿಂದೆ, ಶಿವಾನಂದ್ ಬಾಗಪ್ಪ, ಮಲ್ಲಪ್ಪ ಕುಂಬಾರ್ ಸೇರಿದಂತೆ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ₹7,120 ರೇಟ್ ಆಗಿತ್ತು. ಅದ್ರಾಗ ಒಂದು 5 ಮಂದಿ ಹಾಕ್ಯಾರ ₹50,400. ಎಲ್ಲ ಮಾಲ್ ಒಟ್ಟ ಹೊರಗಿದೆ ಬರಗತ್ತ. ಈಗ ಇಲ್ಲಿ ಹಿಡ್ಕೊಂಡು ಈಗ ರೈತ ಹೇಳಿದ್ರು ₹7,200 ಹಾಕ್ಯಾರ. ರೈತರು ಬಿಸಿಲಲ್ಲಿ 10 ಗಂಟೆ ದುಡಿದು ಕರೆಂಟ್ ರಾತ್ರಿ ಕರೆಂಟ್ ಬರ್ತಾ ಇದೆ. ರಾತ್ರಿ ಕರೆಂಟ್ ಒಟ್ಟಿ 5 ದಿವಸದಲ್ಲಿ ಯಾಕೆ ಇವರು ಕ್ರಮ ಕೈಗೊಳ್ಳಿಲ್ಲ? ಇದರಲ್ಲಿ ಏನಾದರೂ ಹೊಂದಾಣಿಕೆ ಇದಾರ ಅನ್ನುವಂಥದ್ದು ಸ್ಪಷ್ಟವಾಗಿ ನೀವು ಕಾನೂನು ಮುಖಾಂತರ ಅವರಿಗೆ ಕೇಳಬೇಕಾಗಿದೆ ಸರ್. ಅದು ಒಂದೇದು. ಎರಡನೇದು, ಈ ಉಳಿದ ಎಲ್ಲ ಅರ್ಜಿಗಳಲ್ಲಿ ಅದು ಬೋಟ್ ಬಂದದ ಅದು ಬಂದ ಅಂತ ಹೇಳಿ 2-3 ಕಿಲೋ ಸೂಟ್ ತೊಗೊಳಕತ್ತಾರ. ಮತ್ತು ಸೂಟ್ ತೊಗೊಳಕತ್ತಾರ, ಬೋರ್ಡ್ ಅದ ಅದು ಅಂತ ಹೇಳಿ ಮತ್ತೆ ರೇಟ್ ಹಚ್ಚಕತ್ತಾರ. ಈಗ ಏನಾರ ಮನೆ ಪತ್ರ ಕೊಟ್ಟಿದ್ದೀವಿ, 1 ವಾರದೊಳಗೆ ಬಗೆಹರಿಸ್ತೀನಿ ಅಂತ ಮಾನ್ಯ ತಹಸೀಲ್ದಾರ್ ಹೇಳಿದ್ದಾರೆ. ಮಾನ್ಯ ತಹಸೀಲ್ದಾರ್ ಒಳ್ಳೆ ಒಂದು ವಾರ ಬಗೆಹರಿಸಬೇಕು. ನಮಗೆ ಸದರ್ ಮಾಡಬೇಕು. ತಹಸೀಲ್ದಾರ್ ಕೂಡಲೇ ಕರೆಸಿ